ವೆಲ್ಕಮ್ ಸೀಡ್ಸು ಶಂಕರಮೂರ್ತಿ ಅಂತ. ನಾವು ಹಾಸನ ತಾಲೂಕು ಕಾಚಾಕ್ನಳ್ಳಿಗೆ ಬಂದಿದ್ದೀವಿ. ಇವರು ತುಂಬ ವರ್ಷದಿಂದ ಹೂಕೋಸು ಬೆಳೀತಾ ಇದ್ದಾರೆ. ಒಂದು 4-5 ವರ್ಷದಿಂದ. ವೆಲ್ಕಮ್ಮು 936 ಅಂತ. ರಾಜು ಅಂತ ಇವರು ನಮಗೆ ತುಂಬ ಆತ್ಮೀಯರು. ರಾಜು, ಇದ್ರ ಬಗ್ಗೆ ಹೇಳಿ ಒಂಚೂರು. ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಹೂಕೋಸು ಹೆಂಗೆ ಬರ್ತಾ ಇದೆ? ವೆಲ್ಕಮ್ಮು ಚೆನ್ನಾಗಿ ಬರ್ತೈತೆ ಅಣ್ಣ. ಯಾವ್ದು ಇವ್ದವ್ರಿಗೆ ಹಾಕಿರೋದು ಒಂದಿನ ಫೇಲ್ ಆಗಿಲ್ಲ. ಈಗ 936 ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಹೆಚ್ಚು ಕಮ್ಮಿ ಒಂದು 5-6 ವರ್ಷ ಮೇಲೆ ಬೆಳಿತಿದ್ವಿ ನಾವು. 5-6 ವರ್ಷದ ಮೇಲೆ. 10 ವರ್ಷ ಆಯ್ತು ಅನ್ಕೊಳ್ಳಿ. ವೆಲ್ಕಮ್ ಬಿಟ್ರೆ ಇದುವರೆಗೂ ಒಂದು ಬೇರೆದು ಹಾಕಿಲ್ಲ. ಈಗ ಸೈಜು, ಕಲರು, ಹೆಂಗಿದೆ ನೋಡಿ. ಗಟ್ಟಿ ಅಣ್ಣ, ಒಂದು ಹೂವು ಹೆಚ್ಚು ಕಮ್ಮಿ 3 kg ಬರುತ್ತೆ. 3 ರಿಂದ 4, 5 kg ವರೆಗೂ ಬರ್ತವೆ. 5 kg 5 kg ವರೆಗೂ ಬರ್ತವೆ. ಆದ್ರೆ ಓಡಲ್ಲ ಅಂತ ಒಂದು ತುಂಬಾ ಬಿಸಿಲಿದೆ. ಹೆಂಗಿದೆ ಬಿಸಿಲಲ್ಲಿ ಬರಲ್ಲ ಅಂದ್ರು, ಆದ್ರೂ ಚೆನ್ನಾಗ್ ಬಂದಿತ್ತು ಅಣ್ಣ. ನಾವು ನೀರಿಗೇನು ತಪ್ಸಿಲ್ಲ, ಗೊಬ್ಬರನು ತಪ್ಸಿಲ್ಲ, ಚೆನ್ನಾಗ್ ಬಂದಿತ್ತು ಅಣ್ಣ. ಈಗ ಇಷ್ಟೊಂದು ಕವಳ ಬೀಳ್ತೈತೆ, ಸೋಡ್ರು ಏನೂ ಆಗಿಲ್ಲ, ಏನು ಎದ್ರಿಲ್ಲ. ಅದು ನೋಡಿ ಇಲ್ಲೇ ಬೆಳೆ ಇಲ್ಲೇ ನಿಮ್ ಕಣ್ಣಿದ್ರು ಕಾಣ್ತೈತೆ. ಯಾವ್ದಕ್ಕೂ ಎದ್ರಿಲ್ಲ, ರೋಗನೂ ಇಲ್ಲ, ಹೂವು ಏನ್ ಡ್ಯಾಮೇಜ್ ಇಲ್ಲ. 2 ಸತಿ ಔಷಧಿ ಹೊಡೆದ್ರೆ ಇದಕ್ಕೆ. 2 ಸರಿ ಔಷಧಿ ಹೊಡೆದ್ರೆ. ಗೊಬ್ಬರ ಒಂದ್ 2 ಸತಿ ಹಾಕಿದೀನಿ. ಅದು 20 ಬಿಟ್ರೆ ಏನೂ ಹಾಕಿಲ್ಲ. ಈಗ ಫುಲ್ ಎಲ್ಲ ಗಟ್ಟಿ ಇದೆ. ಗಟ್ಟಿದ್ರು ಏನು ಏನಾಗಲ್ಲ ನೋಡಿ. ಹಿಂಗಿದೆ, ಹಿಂಗೆ ಇದೆ. ಹೊಲ ತುಂಬಾನು ಫುಲ್ ಹಿಂಗೆ ಇದೆ ಕೋಸು. ಓಕೆ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.